ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ವೆಯ್ಟ್ ಲಾಸ್ ಪೌಡರ್ನ ಮಾಡ್ಕೋತಾ ಇದ್ದೀನಿ. ಇದು ನಾನು ಸೆಕೆಂಡ್ ಟೈಮ್ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೆ. ಆಮೇಲಿಂದ ಇವಾಗ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಇವಾಗ ಒನ್ ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ಕೋತಾ ಇದ್ದಿದ್ದು ನಾನು. ನೋಡ್ತಾ ಇದ್ದೀರಲ್ಲ ಯಾಕೆ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ಅಂತಂದರೆ, ನನ್ನ ಫ್ರೆಂಡ್ ಕೂಡ ನಾನು ವೆಯ್ಟ್ ಲಾಸ್ ಆಗಿರೋದನ್ನ ನೋಡಿಬಿಟ್ಟು ನನಗೂ ಮಾಡಿಕೊಡು ಅಂತ ಕೇಳಿಲ್ಲ. ಹಂಗಾಗಿ ಅವಳಿಗೊಂದು ಸ್ವಲ್ಪ ಮಾಡ್ದಂಗೆ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ಈ ಸರಿ. ಅದಕ್ಕೆ ನಾನು ಹಾಕಿರೋದು ಬ್ಲ್ಯಾಕ್ ರೈಸು, ಬ್ರೌನ್ ರೈಸು, ರೆಡ್ ರೈಸು, ಮತ್ತು ಮೆಂತ್ಯ, ಜೀರಿಗೆ, ಮೆಣಸು ಎಲ್ಲ ಐಟಮ್ಸು ಕೂಡ ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ ಅಲ್ಲೇ ಯಾವ್ಯಾವ ಐಟಮ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ರಾಗಿನ ತೊಳೆದು ಮೊಳಕೆ ಕಟ್ಟಿ ಅದನ್ನು 1-2 ದಿನ ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ 2-3 ದಿನ, ಈ ಬಿಸಿಲಲ್ಲಂತೂ ತುಂಬ ದಿನ ಹಿಡೀತು ರಾಗಿ ಒಣಗೋಕ್ಕೆ. ತುಂಬ ಒಣಗಿಸ್ಕೊಂಡು ನೀಟಾಗಿ ಪೌಡರ್ ಮಾಡಿಕೊಂಡು ತೊಗೊಬಂದೆ. ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಾದಾಮಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ನಾನು. ನೀವು ನೋಡ್ತಾ ಇರ್ಬೋದು, ನಾನು ಈಗ ಮೆಂತ್ಯ ಮುದ್ದೆನ ಮಾಡ್ಕೊತಿದ್ದೀನಿ. ಅದ್ರ ಜೊತೆ ನಾನು ಮೆಂತ್ಯ ಮುದ್ದೆ ಕೂಡ ರೆಡಿ ಮಾಡ್ಕೊತಿದ್ದೆ. ಏಕೆಂದರೆ ವೆಯ್ಟ್ ಲಾಸ್ ಪೌಡರ್ ಮಾಡ್ಕೊಂಡಿದ್ದಾಗ ಮತ್ತು ರೈಸ್ ತಿನ್ನೋದೇನು ಸರಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಒಂದು ಟೈಮ್ ಬೇಕಿದ್ದರೆ ಸ್ವಲ್ಪ 1 ಕಪ್ ರೈಸ್ ಅಷ್ಟು ತಿಂದರೆ ಆಯಿತು. ಅದ್ರ ಜೊತೆ ಸೊಪ್ಪಿಂದು ಪಲ್ಯ ಅಥವಾ ತರಕಾರಿ ಪಲ್ಯ ಏನಾದರೂ ಫ್ರೂಟ್ಸು ಯಾವುದೋ ಒಂದು ಆ್ಯಡ್ ಮಾಡ್ಕೊಂಡ್ರೆ ಸ್ವಲ್ಪ ರೈಸ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಇದು ನೈಟ್ ಆಗಿದ್ದರಿಂದ ನಾನು ಮೆಂತ್ಯ ಮುದ್ದೆನ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಡೇ ಅದು ಮೆಂತ್ಯ ಮುದ್ದೆ. ಇದು ನೋಡ್ತಾ ಇರ್ಬೋದು ನೀವು. ಮೆಂತ್ಯ ಮುದ್ದೆ ಮಾಡಿಕೊಂಡು ನೈಟು ನಾನು ಮೆಂತ್ಯ ಮುದ್ದೆ ತಿಂದೆ. ಮಾರ್ನಿಂಗ್ಗೆ ನಾನು ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡ್ತಾ ಇರ್ಬೋದು ನೀವು ಮೆಂತ್ಯ ಮುದ್ದೆ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಒಂದು ಸ್ವಲ್ಪ ಕೂಡ ಕಹಿ ಇಲ್ಲ. ರಾಗಿನ ನಾನು ಮೊಳಕೆ ಬರೆಸಿ ಹಾಕಿರ್ತಕ್ಕಂಥ ರಾಗಿ ತುಂಬ ಅಂದರೆ ತುಂಬ ಒಳ್ಳೆಯದಿದೆ. ತುಪ್ಪ ನಮ್ಮ ಮನೆಯಲ್ಲಿ ಖಾಲಿಯಾಗಿತ್ತು, ಹಾಗಾಗಿ ನಾನು GRB ತುಪ್ಪ ತರಿಸಿದ್ದೆ. ನಾನೇ ಬೆಣ್ಣೆ ತಂದು ಕರಗಿಸ್ಕೊಂಡು ತುಪ್ಪ ಮಾಡ್ಕೊಳ್ಳೋದು. ಯಾವಾಗಲೂ ಹೊರಗಡೆ ತುಪ್ಪನ ಜಾಸ್ತಿ ಯೂಸ್ ಮಾಡೋಲ್ಲ. ಆದರೆ ಈ ಸರಿ ಖಾಲಿಯಾಗಿತ್ತು, ಹಂಗಾಗಿ ಚಿಕ್ಕ ಡಬ್ಬ ತರಿಸಿದ್ದೀನಿ. ಮತ್ತು ತರಿಸಿ ಮಾಡ್ಕೊಳ್ಳೋಣ ಅಂತ. ಇನ್ನೊಂದು 2-3 ದಿನದಲ್ಲಿ ಅದನ್ನು ಕೂಡ ಬೆಣ್ಣೆ ಕರಗಿಸಿ ತೋರಿಸ್ತೀನಿ. ನಾನು ಹೊರಗಡೆಯಿಂದ ತರಿಸ್ಕೊಳ್ಳೋದು ಜಾಸ್ತಿ. ನಾನು ಹಸುವಿನ ಬೆಣ್ಣೆ ತರಿಸ್ಕೊಂಡು ಅದನ್ನು ನಾನೇ ಮನೆಯಲ್ಲಿ ಕರಗಿಸ್ಕೊತೀನಿ. ಇವಾಗ ನೋಡ್ತಿದ್ದೀರಲ್ಲ, ನೈಟ್ ನಾನು ರಾಗಿ ಮುದ್ದೆ ಮಾಡ್ಕೊಂಡು ತಿಂದರೆ ಬೆಳಗ್ಗೆ ನಾನು ಗಂಜಿ ಮಾಡ್ಕೋತೀನಿ. ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರ್ ಗಂಜಿ ಮಾಡ್ಕೋತೀನಿ. ಇದರಿಂದ ನನಗೆ BP ನನಗೆ ತುಂಬ ಹೈ ಆಗಿತ್ತು. ನಾನು ಡಿಟಾಕ್ಸ್ ಪೌಡರ್ನು ಮಾಡಿಕೊಂಡೆ ಇದ್ರ ಜೊತೆಗೆ. ಅದನ್ನು ನೋಡಿ ಮುಂದೆ ಹಾಕಿದ್ದೀನಿ. ಅದರದ್ದು ಕೂಡ ಇಂಗ್ರೀಡಿಯೆಂಟ್ಸ್ ಎಲ್ಲ. ನಾನು ವೆಯ್ಟ್ ಲಾಸ್ ಗಂಜಿನ ಡಿಟಾಕ್ಸ್ ಪೌಡರು ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ಪೌಡರ್ನ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು 1 ಲೋಟ ನೀರಿಗೆ, ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿತೀನಿ. ಅದಾದ 1-2 ಅವರ್ಸ್ ನಂತರ ನಾನು ಇದನ್ನು ವೆಯ್ಟ್ ಲಾಸ್ ಗಂಜಿ ತೊಗೋತೀನಿ. ಅದ್ರ ಜೊತೆಗೆ ಏನಾದರೂ ಸೊಪ್ಪಿನ ಪಲ್ಯ ಅದು ಇದಿದ್ದರೆ ತೊಗೋತೀನಿ, ಇಲ್ಲಾಂದರೆ ತೊಗೊಳ್ಳಲ್ಲ ನಾನು. ಅದ್ರ ಜೊತೆ ತರಕಾರಿ ಅಥವಾ ಫ್ರೂಟ್ಸು ಏನಾದರೂ ಒಂದು ಆ್ಯಡ್ ಮಾಡ್ಕೋತೀನಿ ಗಂಜಿ ಜೊತೆಗೆ. ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ತೊಗೋತೀನಿ ನಾನು ತಿಂತಕ್ಕಂಥ ಐಟಮ್ನ. ಗಂಜಿನ ಸ್ವಲ್ಪ ಜಾಸ್ತಿ ತೊಗೋತೀನಿ. ಗಂಜಿ ಕುಡಿದು ಅದರ ನಂತರ ನಾನು ನೋಡ್ತಾ ಇದ್ದೀರಲ್ಲ, ಇದು ನಾನು ಉದ್ದಿನ ಕಾಳು ಹುರಿತಾ ಇರೋದು. ಇದು ಮೆಂತ್ಯದ ಹಿಟ್ಟಿಗೆ ಮಾಡ್ಕೊಂಡಿರೋದು ಇದು. ಅದರ ಜೊತೆ ನಾನು ಜವೆ ಗೋಧಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೆಂತ್ಯದ ಮುದ್ದೆಗೆ. ಜವೆ ಗೋಧಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾವು ನಾರ್ಮಲ್ ಗೋಧಿಗಿಂತ ಇದು ಮೊಳಕೆ ಕಟ್ಟಿರ್ತಕ್ಕಂಥ ರಾಗಿ ಇದು. ಅದ್ರ ಜೊತೆ ನಾನು ಕರಿಬೇವು ಮತ್ತು ದಾಲ್ಚಿನ್ನಿ ಎಲ್ಲ ಯೂಸ್ ಮಾಡಿದ್ದೀನಿ. ಇದು ಕರಿಬೇವು ದಾಲ್ಚಿನ್ನಿನ ನಾನು ಡಿಟಾಕ್ಸ್ ಪೌಡರ್ಗೆ ಯೂಸ್ ಮಾಡ್ಕೊಂಡಿರೋದು. ಇದೆರಡು ನೋಡ್ತಿದ್ದೀರಲ್ಲ, ಒಂದು ಮೆಂತ್ಯ ಹಿಟ್ಟಿದ್ದು, ಒಂದು ವೆಯ್ಟ್ ಲಾಸ್ ಪೌಡರ್ದು, ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರ್ದು. ಇದು ನೋಡ್ತಾ ಇದ್ದೀರಲ್ಲ, ಇದು ಈ ಗ್ರೀನ್ ಕಲರ್ ಏನಿದೆ ಇದು ಡಿಟಾಕ್ಸ್ ಪೌಡರ್ಗಳೆರಡೂ. ನಾನು ನೋಡಿ ಯೆಲ್ಲೋ ಕಲರ್ ಸ್ಯಾರಿದು ನಂದು ಬಿಫೋರ್ ಫೋಟೋ. ಈಗ ಮೊನ್ನೆ ಅಷ್ಟೇ ತೊಗೊಂಡಿರೋ ಫೋಟೋಸ್ ನೋಡಿದ್ರಲ್ಲ, ಅದು ನಾನು ಮೊನ್ನೆ ಅಷ್ಟೇ ಆಂಜನೇಯನ ಟೆಂಪಲ್ಗೆ ಹೋಗಿದ್ದೆ, ಆವಾಗ ತೊಗೊಂಡಿರೋ ಫೋಟೋಸು. ಅದಕ್ಕೂ ನಂದು ಆ ಫೋಟೋ ಯೆಲ್ಲೋ ಕಲರ್ ಸ್ಯಾರಿ ಫೋಟೋಸ್ಗೂ ಡ್ರೆಸ್ಗೂ ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ. ಖುಷಿ ಆಯಿತು, ಡಾಕ್ಟ್ರೇ ಖುಷಿ ಪಡ್ತಾಯಿದ್ರು ನೋಡಿಬಿಟ್ಟು. ಇಷ್ಟು ದಿನ ನಾನು ತುಂಬ ಅಂದರೆ ತುಂಬಾ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ. ಮತ್ತು ಎಕ್ಸಸೈಸು, ವಾಕಿಂಗು ಎಲ್ಲ ಕೂಡ ಮಾಡಿದ್ದೆ. ನನಗೆ BP ಕಂಟ್ರೋಲ್ ಆಗಿರಲಿಲ್ಲ. ಬಟ್ ವೆಯ್ಟು ಓಕೆ ಅಷ್ಟರಲ್ಲೇ ಇತ್ತು, ಏರೂ ಇರಲಿಲ್ಲ, ಕಡಿಮೆನೂ ಆಗಿರಲಿಲ್ಲ. BP ಮಾತ್ರ ಕಡಿಮೆನೇ ಆಗ್ತಾ ಇರಲಿಲ್ಲ. 120/180 ಇತ್ತು. ಇವಾಗ ನನಗೆ 160/110ಗೆ ಬಂದಿದೆ. ಬರೀ ನಾನು
ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಡಿಟಾಕ್ಸ್ ಪೌಡರ್ನ 10 ಡೇಸ್ ಆಗಿದೆ ಅಷ್ಟೇ. ಅಷ್ಟಕ್ಕೆ ನನಗೆ ಕಂಟ್ರೋಲ್ ಆಗಿದೆ ಮತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು. ಡಾಕ್ಟರ್ ಕೂಡ ಕೇಳಿದ್ರು ಹೆಂಗೆ ಏನು ಮಾಡಿಕೊಂಡ್ರಿ ಅಂತ ಹೇಳಿ. ಅವ್ರಿಗೆ ಕೂಡ ನಾನು ಹೇಳಿದೆ, ಎಕ್ಸ್ಪ್ಲೈನ್ ಮಾಡಿದೆ, ಹಿಂಗೆ ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಡಯಟ್ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ತುಂಬಾ ಖುಷಿಪಟ್ಟರು ಅವರು. ಓಕೆ ಒಳ್ಳೆಯದಾಗಲಿ ಮಾಡಿ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು ನನಗೆ. ಅದನ್ನು ಮುಂದುವರ್ಸೋಣ ಅಂತ ಹೇಳಿ ಇವಾಗ ನಾನು ಒಂದು 3 ಮಂತ್ಸ್ ಆದರೂ ತಗೊಂಡು ಅದರದ್ದು ರಿಸಲ್ಟ್ ಲೈವಲ್ಲೇ ತೋರಿಸ್ಬೇಕು ಅಂತ ನಾನೆಲ್ಲ ಸ್ಲಿಪ್ಪೆಲ್ಲ ಇಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೋಡಿದ್ರಲ್ಲ, ತುಂಬ ಖುಷಿ ಆಗ್ತಿದೆ ನನಗೆ ನನ್ನ ವೆಯ್ಟ್ನ ನೋಡಿಕೊಂಡು. ಎಲ್ಲರೂ ಕೇಳ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸಣ್ಣ ಆಗಿದೆಯಾ, ಏನು ಮಾಡಿಕೊಂಡೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ನಾನು ಇನ್ನೂ ಸ್ವಲ್ಪ ದಿನಗಳ ನಂತರ ಹೇಳೋಣ ಅಂತ ಹೇಳಿಲ್ಲ ಯಾರಿಗೂ, ಫ್ರೆಂಡ್ಸ್ಗೆ ಏನು ಮಾಡ್ಕೊಂಡಿದ್ದೀನಿ ಅಂತ. ಮುಂದಿನ ದಿನಗಳಲ್ಲಿ ಇನ್ನೂ ಸಣ್ಣ ಆಗಿಬಿಟ್ಟು ಆನಂತರ ಎಲ್ಲರಿಗೂ ಕೂಡ ನಾನು ಕೇಳಿದವ್ರಿಗೆ ಮಾಡಿಕೊಡ್ತೀನಿ. ತುಂಬ ಖುಷಿಯಾಯಿತು. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನನ್ನ ವಿಡಿಯೋ ನೋಡಿದ್ದ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ, ಚೆಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಬೆಳೆಸ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.